ಆ ಹಳ್ಳಿಗಳ ನಡುವೆ ಹೊಸ ಸೇತುವೆ ಇಲ್ಲ. ಸೇತುವೆನ ರಿಪೇರಿ ಮಾಡಿಸಿದ್ರು ಕೂಡ ವೇಸ್ಟ್ ಆಗಿದೆ. ಹಳೆ ಸೇತುವೆ ಅನ್ನೋದು ಈಗ ಜೀವ ಹಿಂಡ್ತಾ ಇದೆ. ಯಾವಾಗ ಯಾರು ಬೀಳ್ತಾರೆ, ಪ್ರಾಣ ಹೋಗುತ್ತೆ ಗೊತ್ತಿಲ್ಲ. ಆ ಪರಿಸ್ಥಿತಿಯಲ್ಲಿ ಈಗ ಸೇತುವೆ ಇದೆ. ಆ ಭಾಗದಲ್ಲಿ ಹಾಗಾದ್ರೆ ಜನರ ಪರದಾಟ ಹೇಗಿದೆ, ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ? ಹಳೆ ಸೇತುವೆ ಇದ್ರೂ ಕೂಡ ರಿಪೇರಿ ಮಾಡಿಸ್ಬೇಕು ಅಂತ ಗೊತ್ತಿದ್ರು ಕೂಡ ಯಾಕಿಷ್ಟು ಡಿಲೇ ಮಾಡ್ತಾ ಇದ್ದಾರೆ ಅಂತ ಹೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎರಡು ಹಳ್ಳಿಗಳಿಗೆ ಸಂಪರ್ಕದ ಕೊಂಡಿಯಾಗಿದೆ ಈ ಸೇತುವೆ. ಸೇತುವೆನ ರಿಪೇರಿ ಮಾಡಿಸಿದ್ದಾರೆ, ಇಲ್ಲ ಅಂತಲ್ಲ. ಆ ರಿಪೇರಿ ಮಾಡಿಸಿದ ಏನು ಪ್ರಯೋಜನಕ್ಕೆ ಬಂದಂಗೆ ಕಾಣಿಸ್ತಾ ಇಲ್ಲ. ಹಂಗಾಗಿ ಈ ಹಳೆ ಸೇತುವೆ ಮೇಲೆ ಓಡಾಡಬೇಕು ಅಂತ ಹೇಳಿ ಜನ ಪರದಾಟವನ್ನ ಪಡ್ತಾ ಇದ್ದಾರೆ. ಕೊಪ್ಪಳದ ಗ್ರಾಮಗಳ ಜನರ ಕಷ್ಟ ಹೇಗಿದೆ ಈ ಸೇತುವೆಯಿಂದಾಗಿ, ಆ ಬಗ್ಗೆ ಒಂದು ಮಾಹಿತಿ ಇದೆ, ನೋಡೋಣ. ಮಳೆ ಆದ್ರೆ ಇಲ್ಲಿ ಅಡ್ಡಾಡಕ್ಕಾಗ ಸರ್. ಪೂರ್ತಿ ರೋಡ್ ಕಡೆ ಐತಿ, ಮುಂದ್ರಿ ರೋಡ್ ಸರಿಯಿಲ್ಲ. ಇದೊಂದು 6-7 ವರ್ಷದಿಂದ ಹಿಂಗೈತ್ರಿ. ಎಮರ್ಜೆನ್ಸಿ ಪೇಷಂಟ್ ಏನಾರ ಆಸ್ಪತ್ರೆ ಸೌಲಭ್ಯಕ್ಕೆ ಭಾಳ ಅನುಕೂಲ ಆಗುತ್ತೆ ನಮಗೆ. ಇಲ್ಲ ಮತ್ತೆ ಈ ಕಡೆ ಸುತ್ತ ಹೋಗಿ ಬನ್ನಿಕೊಪ್ಪ ಕರಗಪ್ಪ ಹಿಂಗೆ ಹೋಗ್ರಿ. ಮೊದಲು ಹೋಗ್ತಿದ್ವಿ ಬಸ್ ಎಲ್ಲ, ಈಗೆಲ್ಲ ಬಂದ ಬ್ರಿಡ್ಜ್ ಬೇಕ್ರಿ ಸರ್. ಕೊಪ್ಪಳ ತಾಲೂಕಿನ ಹಂದ್ರಾಳದಿಂದ ಕವಲೂರು ಮಧ್ಯದಲ್ಲಿರುವ ಸೇತುವೆ ಕಳೆದ 5 ವರ್ಷಗಳ ಹಿಂದೆ ಕೊಚ್ಕೊಂಡು ಹೋಗಿದೆ. ಇದರಿಂದಾಗಿ ಇಲ್ಲಿ ಸಂಚಾರ ಸ್ಥಗಿತವಾಗಿದೆ. ಮಳೆಗಾಲದಲ್ಲಿ ಇಲ್ಲಿ ಸಂಚರಿಸುವುದಕ್ಕೆ ದುಸ್ಸಾಹಸ ಮಾಡಬೇಕಾಗಿದೆ. ಇಲ್ಲೊಂದು ಸೇತುವೆ ನಿರ್ಮಾಣಕ್ಕೆ 2 ವರ್ಷಗಳ ಹಿಂದೆ 80 ಲಕ್ಷ ರೂಪಾಯಿ ಯೋಜನೆ ಸಿದ್ಧವಾಗಿತ್ತು. ಆದರೆ ಇದು ದೊಡ್ಡ ಸೇತುವೆ ಆದ್ದರಿಂದ ಸುಮಾರು 8 ಕೋಟಿ ರೂಪಾಯಿ ಅನುದಾನ ಬೇಕು. ಈ ಮಧ್ಯೆ ತಾತ್ಕಾಲಿಕವಾಗಿ ಈ ಸೇತುವೆಯನ್ನ ದುರಸ್ತಿಗೊಳಿಸಿದ್ರು ಕಾಮಗಾರಿ ಕಳಪೆ ಆಗಿದ್ರಿಂದ ಮತ್ತೆ ಕೊಚ್ಚಿ ಹೋಗಿದೆ. ಹೀಗಾಗಿ ಬನ್ನಿಕೊಪ್ಪ ಅಥವಾ ಅಳವಂಡಿ ಮೂಲಕ ಸುಮಾರು 30ರಿಂದ 35 ಕಿಲೋಮೀಟರ್ ಸುತ್ತಾಡಿ ಜನ ಊರು ಸೇರಬೇಕಿದೆ. ಇದೊಂದು 6-7 ವರ್ಷದಿಂದ ಹಿಂಗೈತ್ರಿ. ಇದು ಯಾರ ಪರಸ್ಥಳದಾಗ ಬಂದ್ರೆ ಮಳೆಗಾಲದಾಗ ಇಂಥ ಟೈಮ್ನಾಗ ಭಾಳ ತೊಂದರೆ ಆಗುತ್ತೆ ಹೋಗೋಕೆ ಬರೋಕೆ. ಇಲ್ಲಾಂದ್ರೆ ಎಮರ್ಜೆನ್ಸಿ ಏನಾರ ಇತ್ತಪ್ಪ ಅಂದರೆ ಬನ್ನಿಕೊಪ್ಪಲಿಂದ ಹೋಗ್ಬೇಕು, ಇಲ್ಲ ಅಳವಂಡಿಲಿಂದ ಹೋಗ್ಬೇಕಾಗತ್ತೆ. ಇದು ಭಾಳ ಅನುಕೂಲ ಆಗುತ್ತೆ ನಮ್ಮ ಕೊಪ್ಪಳಕ್ಕೆ. ಒಂದು 28 ಕಿಲೋಮೀಟ್ರ್ ಆಗುತ್ತೆ. ಆ ಕಡೆ ರೌಂಡ್ ರೋಡ್ ಹೋದ್ರಪ್ಪ ಅಂದ್ರೆ 40 ಕಿಲೋಮೀಟ್ರ್ ಮೇಲೆ ಆಗುತ್ತೆ. ಎಮರ್ಜೆನ್ಸಿ ಪೇಷಂಟ್ ಏನಾರ ಆಸ್ಪತ್ರೆ ಸೌಲಭ್ಯಕ್ಕೆ ಭಾಳ ಅನುಕೂಲ ಆಗುತ್ತೆ ನಮಗೆ. ಇದಕ್ಕೆ ಹಿಂಗೆ ಹೋದ್ರೆ ಇದು ಆದ್ರೆ ಅನುಕೂಲ ಆಗುತ್ತೆ ರೀ. ಬಟ್ ಈ ಬ್ರಿಡ್ಜ್ ಆದ್ರಪ್ಪ ಅಂದ್ರೆ ನಮಗೆ ನಿಯರ್ ಬೈ ಆಗುತ್ತೆ ಬಸ್ಸಿಗೆ, ರೂಟಿ ಎಲ್ಲ ಕೊಪ್ಪಳ ಅಡ್ಡಾಡಕ್ಕೆ. ಇಲ್ಲಂದ್ರೆ ಮತ್ತೆ ಈ ಕಡೆ ಸುತ್ತ ಹೋಗಿ ಬನ್ನಿಕೊಪ್ಪ ಕರಗಪ್ಪ ಕೊಪ್ಪಳ ಹಿಂಗೆ ಹೋಗ್ರಿ, ಅಳವಂಡಿ ಮೇಲೆ ಹೋಗ್ರಿ. ಅದು ದೂರ, ಅದು ಒಂದು 32 ಆಗ್ಬೋದು ಮೋಸ್ಟ್ಲಿ. ಸೇತುವೆ ರಿಪೇರಿಗೆ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡ್ರು ಪ್ರಯೋಜನವಾಗಿಲ್ಲ. ನಮ್ಮ ಸಮಸ್ಯೆ ಯಾರೂ ಕೇಳ್ತಿಲ್ಲ ಅಂತ ಗ್ರಾಮಸ್ಥರು ಹೇಳ್ತಿದ್ದಾರೆ. ಮಳೆ ಆದ್ರೆ ಇಲ್ಲಿ ಅಡ್ಡಾಡಕ್ಕಾಗ ಸರ್. ಮಳೆ ಆದ್ರೆ ಅಂದ್ಬಿಟ್ಟೇನೋ ಇಲ್ಲ, ಒಟ್ಟು ಅಡ್ಡಾಡಕ್ಕಾಗೋದಿಲ್ಲ ರೀ ಇಲ್ಲಿ. ಇದು ಪೂರ್ತಿ ರೋಡ್ ಕೆಟ್ಟೈತಿ, ಮುಂದ್ರಿ ರೋಡ್ ಸರಿಯಿಲ್ಲ, ಅಳವಂಡಿ ರೋಡ್ ಸರಿ. ಇದು ಬ್ರಿಡ್ಜ್ ವರ್ಷ ಮಾಡ್ತಾರೆ, ಪ್ಯಾಚ್ ವರ್ಕ್ ಮಾಡ್ತಾರೆ, ಮತ್ತೆ ಅದಕ್ಕೆ ಕಿತ್ತೊಂದು ಹೋಗ್ತದೆ ಸರ್. ದೊಡ್ಡ ಬ್ರಿಡ್ಜ್ ಆಗ್ಬೇಕು ಸರ್. ಅದು ಮಳೆ ಆದ್ರೆ ಆಯ್ತಲ್ಲ ರಿತ್ತಕ್ಕಾರ ಆ ಕಡೆ ಎಲ್ಲ ಆ ಕಡೆ ಬಸ್ ಬರೋಕ್ಕೂ ತೊಂದರೆ ಆಗೈತಿ. ಈಗ ಬಸ್ ಎಲ್ಲಿದ್ದೆ ಬರ್ತಾವೆ? ಬಸ್ ಇಲ್ಲಿ ಕೊಪ್ಪಳದಾಗಿಂದ ಮುಂಡ್ರಿಗಿದ್ದು ರೀ, ಅವೆಲ್ಲ ಬಂದಾಗ್ಯಾವ್ರಿ. ಏನು ಈ ಬ್ರಿಡ್ಜ್ ಆಗಿದೆ ಇದಕ್ಕೆ? ಬ್ರಿಡ್ಜಿನ ಸಮಸ್ಯೆಯಿಂದ ಆಗ್ಯಾವ್ರಿ. ಮೊದಲು ಹೋಗ್ತಿದ್ವಿ ರೀ ಬಸ್ ಎಲ್ಲ, ಈಗೆಲ್ಲ ಬಂದಾಗ್ಯಾವ. ಒಟ್ಟೆ ಹೋಗೋದಿಲ್ಲ ರೀ. ಅಂದ್ರೆ ಬ್ರಿಡ್ಜ್ ಆಗ್ಬೇಕು, ಬ್ರಿಡ್ಜ್ ಬೇಕ್ರಿ ಸರ್. ಕೊಪ್ಪಳಕ್ಕೆ ಇಲ್ಲಿ ಒಂದು ಮಾಟಪ್ ಆಗತ್ತೆ ರೀ. ಅಲ್ಲೇ ಹೋದ್ರ ಒಂದು 40 ಕಿಲೋಮೀಟರ್ ಆಗತ್ತೆ ರೀ, ಇಲ್ಲೇ ಹೋದ್ರ 35 ಕಿಲೋಮೀಟರ್ ಆಗತ್ತೆ ರೀ. ಈ ಸೇತುವೆಗೆ ಈ ಹಿಂದೆ ಕೆಆರ್ಡಿಎಲ್ನಿಂದ ನಿರ್ಮಿಸಲು 80 ಲಕ್ಷ ರೂಪಾಯಿ ಯೋಜನೆ ಸಿದ್ಧವಾಗಿತ್ತು. ಆಗ ಸರ್ಕಾರ 40 ಲಕ್ಷ ರೂಪಾಯಿ ಅನುದಾನವನ್ನು ಸಹ ರಿಲೀಸ್ ಮಾಡಿತ್ತು. ಈಗ ಹೆಚ್ಚಿನ ಅನುದಾನ ಕೊಟ್ಟರೆ ಸೇತುವೆ ಆಗಲಿದೆ. ಇದಕ್ಕೆ ಶಾಸಕರು ಮನಸ್ಸು ಮಾಡಬೇಕಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ. ಶರಣಪ್ಪ, ಪರಿಸ್ಥಿತಿ ನೋಡ್ತಾ ಇದ್ದೀವಿ, ಅಂದ್ರೆ ಆ ಹಾಳಾದ ಸೇತುವೆ ಮೇಲೆನೆ ಜನ ಸಂಚಾರ ಮಾಡ್ತಾ ಇದಾರೆ, ಜೀವ ಕೈಯಲ್ಲಿ ಹಿಡ್ಕೊಂಡು. ಕಷ್ಟ ಅಂತೂ ಆಗೇ ಆಗುತ್ತೆ. ಸೊ ಬೀಳೋದು, ಗಾಯಗಳಾಗೋದು, ಇಂಥದ್ದೇನಾದ್ರು ಪ್ರಕರಣಗಳು ನಡೆದಿದೆಯಾ? ಈ ಹಿಂದೆ 8 ಕೋಟಿ ಅಂತೇಳಿ ಎಸ್ಟಿಮೇಷನ್ ಇದ್ರೂ ಕೂಡ ಒಂದಿಷ್ಟು ಲಕ್ಷ ಕೊಟ್ಟಿದ್ರಂತಲ್ಲ, ಅದು ಯಾವ ಕಾರಣಕ್ಕೋಸ್ಕರ? ಶರ್ಮಿತಾ, ಇದೇನು ಕೊಪ್ಪಳ ತಾಲೂಕಿನ ಕೌಲೂರು ಕೌಲೂರು ಈ ಗ್ರಾಮದಿಂದ ಮುಂಡ್ರಿಗೂ ಹೋಗುವಂತ ಮಾರ್ಗನೂ ಸಹ ಇಲ್ಲಿ ಸಿಗ್ತಾ ಇದೆ. ಮತ್ತು ಕೊಪ್ಪಳ ಮತ್ತು ಕೌಲೂರು ಮಧ್ಯೆ ತೀರಾ ಕಡಿಮೆ ಅವಧಿಯಲ್ಲಿ ಮತ್ತು ಕಡಿಮೆ ಅಂತರದಲ್ಲಿರುವಂತ ಈ ರಸ್ತೆ ತೀರಾ ಅವಶ್ಯ. ಯಾಕಂತ ಹೇಳಿದ್ರೆ ಕೌಲೂರು ಮತ್ತು ಏನು ಬನ್ನಿಕೊಪ್ಪದಿಂದ ಬಂದ್ರೆ ಸರಿಸುಮಾರು 40 ಕಿಲೋಮೀಟರ್ ಆಗುತ್ತೆ, ಮತ್ತು ಅಳವಂಡಿ ಕಡೆಯಿಂದ ಬಂದ್ರು ಸಹ 35 ಕಿಲೋಮೀಟರ್ ದೂರ ಆಗ್ತಾ ಇದೆ. ಆದ್ರೆ ಈ ಮಧ್ಯೆ ಇಲ್ಲಿ ಹಲಿಗೇರಿ ಮತ್ತು ಹಂದ್ರಾಳದ ಮಧ್ಯೆ ಹೋದ್ರೆ ಇಲ್ಲಿ
ಕೌಲೂರಿಗೆ ಕೇವಲ 24-25 ಕಿಲೋಮೀಟರ್ನಲ್ಲಿ ಕೌಲೂರು ಮುಟ್ಟಬೇಕು. ಮತ್ತು ಕೌಲೂರು ಒಂದು ದೊಡ್ಡ ಗ್ರಾಮ ಆಗಿತ್ತು. ಆ ಗ್ರಾಮಕ್ಕೆ ಈಗ ಕೊಪ್ಪಳಕ್ಕೆ ಬರುವುದು ಸಹಜವಾಗಿದೆ. ಅಂತ ಸಂದರ್ಭದಲ್ಲಿ ಇಲ್ಲಿ ಒಂದು ರಸ್ತೆ ಇದೆ. ಆ ರಸ್ತೆಗೆ ಒಂದು ಸೇತುವೆಯನ್ನು ನಿರ್ಮಿಸಬೇಕಾಗಿತ್ತು. ಆ ನಿರ್ಮಿಸಿದಂತ ಸೇತುವೆ ಕಿತ್ತುವಿಗೆ ಆಗಲೇ ಸರಿಸುಮಾರು ಒಂದು 5 ವರ್ಷ ಆಯ್ತು. 5 ವರ್ಷವಾದ್ರೂ ಇನ್ನು ಆ ಸೇತುವೆಯನ್ನ ಆಗಿಲ್ಲ. ಮತ್ತು ಅದು ಕಿತ್ತು ಹೋಗಿರೋ ನಂತರ ತಕ್ಷಣಕ್ಕೆ ಅಲ್ಲಿ KRDAಯಿಂದ ಸರಿಸುಮಾರು ಒಂದು 80 ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ರು. ಅದರಲ್ಲಿ 40 ಲಕ್ಷ ರೂಪಾಯಿನ ಖರ್ಚು ಮಾಡಿದ್ರು. ತಾತ್ಕಾಲಿಕ ಸೇತುವೆ ಸಹ ನಿರ್ಮಿಸಿದ ಕೇವಲ ಒಂದು ತಿಂಗಳಲ್ಲಿ ಅದು ಕಿತ್ತು ಹೋಯ್ತು. ಏನು ಮಳೆಗೆ ಕಿತ್ತು ಹೋಗಿ ಈಗಾಗಲೇ 3-4 ವರ್ಷ ಆದ್ರೂ ಸಹ ಇಲ್ಲಿ ಆ ರಸ್ತೆಯನ್ನು ನಿರ್ಮಿಸಬೇಕು ಮತ್ತು ಸೇತುವೆಯನ್ನ ರಸ್ತೆ ಸರಿಪಡಿಸಿ ಸೇತುವೆ ನಿರ್ಮಿಸಬೇಕು ಅನ್ನುವಂತ ಒಂದು ಕಾಳಜಿಯನ್ನ ಇಲ್ಲಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ವಹಿಸಿಲ್ಲ. ಇಲ್ಲಿ ಜನ ಹೇಳೋದಂತ ಹೇಳಿದ್ರೆ, ಈ ಹಿಂದೆ ಏನು ಕೊಪ್ಪಳದಿಂದ ಮುಂಡ್ರಿಗಿಗೆ ಇದೇ ಮಾರ್ಗದಾಗಿ ಬಸ್ ಹೋಗ್ತಿತ್ತು. ಇದು ತೀರಾ ಕಡಿಮೆ ಏನು ಅಂತರ ಇರೋದಕ್ಕಾಗಿ ಇದು ಬಹಳಷ್ಟು ಅನುಕೂಲವಾಗುತ್ತೆ. ಜೊತೆಗೆ ಇಲ್ಲಿ ಏನು ಕೌಲೂರು ಮತ್ತು ಈ ಕಡೆ ಇರುವಂತ ಜನರಿಗೆ ಆಸ್ಪತ್ರೆಗೆ ಮತ್ತು ಎಲ್ಲದಕ್ಕೂ ಇದು ಅನುಕೂಲವಾಗಿರುವಂತ ರಸ್ತೆ. ಯಾಕಂದ್ರೆ ಕೌಲೂರು, ಗಟ್ರೆಡ್ಯಾಳು ಮತ್ತೆ ಅಲ್ಲಿರುವಂತ ಇನ್ನಷ್ಟು ಹಳ್ಳಿಗಳು, ಗುಡಿಗೇರಿ, ಈ ಹಳ್ಳಿಗಳಿಗೂ ಸಹ ಇದು ತೀರಾ ಸಮೀಪವಾಗಿರುವಂತ ರಸ್ತೆ. ಈ ರಸ್ತೆಯನ್ನ ಸರ್ವ ಋತು ರಸ್ತೆ ಆಗ್ಬೇಕಾದ್ರೆ ಇದಕ್ಕೆ ಸೇತುವೆ ಅವಶ್ಯವಾಗಿದೆ. ಈ ಸೇತುವೆ ನಿರ್ಮಿಸಬೇಕು ಅನ್ನುವಂತ ಒತ್ತಡ ಇದೆ. ಆದ್ರೆ ಈಗ ಹೇಳುವ ಪ್ರಕಾರ ಈ ಹಿಂದೆ ಅದು KRDA ಕಳಪೆ ಆಗಿತ್ತು, ಅದು ಆಯ್ತು. ಆಮೇಲೆ ಆ ಸೇತುವೆ ಕಿತ್ತು ಹೋದ್ರು ಸಹ ನಂತರ ಆ ಸೇತುವೆ ನಿರ್ಮಿಸಬೇಕಾಯ್ತು. ಆದ್ರೆ ಇನ್ನೂವರೆಗೂ ಆಗಿಲ್ಲ. ಜೊತೆಗೆ ಇಲ್ಲಿ ಏನು ನಿತ್ಯ ಸಾಕಷ್ಟು ಈಗ ವಾಹನಗಳಾಗ್ತವೆ, ಹೊಲ ಮನೆಗಳಿಗೆ ಸಹ ವಾಹನಗಳು ಇರ್ತವೆ. ಮತ್ತು ಕೊಪ್ಪಳಕ್ಕೂ ಸಹ ಇದೇ ಏನು ಕಿತ್ತು ಹೋಗಿರುವ ಸೇತುವೆಯಲ್ಲಿ ದ್ವಿಚಕ್ರ ವಾಹನಗಳು ಮತ್ತು ಸಣ್ಣ ವಾಹನಗಳಿಗೂ ಹೋಗ್ತವೆ. ಇದು ಬೇಸಿಗೆ ಸಂದರ್ಭದಲ್ಲಿ ಹಳ್ಳದಲ್ಲಿ ನೀರು ಕಡಿಮೆ ಇದ್ದಾಗ ಹೋಗುವಂತ ಸ್ಥಿತಿ. ಆದ್ರೆ ಮಳೆಗಾಲದಲ್ಲಿ ಈ ಸೇತುವೆ ಸಂಪೂರ್ಣವಾಗಿ ಮುಚ್ಚಿಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ಇಲ್ಲಿ ರಸ್ತೆ ಸಂಚಾರಕ್ಕೆ ಆಗೋದಿಲ್ಲ. ಈ ಸಂದರ್ಭದಲ್ಲಿ ಅವರು ಸುತ್ತು ಬಳಸಿ ಕೊಪ್ಪಳಕ್ಕೋ ಮತ್ತು ಬೇರೆ ಊರಿಗೆ ಹೋಗ್ಬೇಕಾದ ಅನಿವಾರ್ಯತೆ ಇದೆ. ಈ ಕುರಿತು ಏನು ಕೊಪ್ಪಳ ಶಾಸಕರನ್ನು ಕೇಳಿದ್ರೆ ಅವ್ರು ಹೇಳಿದ್ರು ಅಂದ್ರೆ, ಇದು ದೊಡ್ಡ ಸೇತುವೆ ಆಗಿರೋ ಕಾರಣಕ್ಕಾಗಿ ಈಗ ಅದನ್ನ 8 ಕೋಟಿ ರೂಪಾಯಿ ಬೇಕಾಗಿದೆ. ಈ 8 ಕೋಟಿ ರೂಪಾಯಿಯನ್ನ ಸರ್ಕಾರದ ಮಟ್ಟದಲ್ಲಿ ನಾವು ಸೇರಿಸಿ ಅದನ್ನ 8 ಕೋಟಿ ರೂಪಾಯಿಯನ್ನ ಬಿಡುಗಡೆ ಆದ್ರೆ ಈಗ ಈ ಸೇತುವೆ ನಿರ್ಮಿಸ್ತೀವಿ, ಆದಷ್ಟು ಬೇಗನೆ ಮಾಡ್ತೀವಿ. ಇಷ್ಟರಲ್ಲಿ ಅದು ಸರ್ಕಾರದಿಂದ ಪ್ರಸ್ತಾವನೆಗೆ ಅನುಮೋದನೆ ಸಿಗುತ್ತೆ ಅನ್ನುವಂತ ಮಾತು ಹೇಳಿದ್ದಾರೆ. ಆದ್ರೆ ಈಗಾಗಲೇ 4-5 ವರ್ಷನೂ ಇದೇ ಸಮಸ್ಯೆ ಇದೆ. ಜೊತೆಗೆ ಇಲ್ಲಿ ಇತ್ತೀಚೆಗೆ ಏನು ಇಲ್ಲಿ ಈ ಭಾಗದಲ್ಲಿ ಏನು ವಿಂಡ್ ಪವರ್ ಮತ್ತು ಸೋಲಾರ್ ಪವರ್ಗಾಗಿ ಸಾಕಷ್ಟು ವಾಹನಗಳ ಸಂಚರಿಸ್ತೀವಿ. ಅದರಿಂದ ಸಹ ರಸ್ತೆ ಹಾಳಾಗಿದೆ. ಇಂಥ ಸಂದರ್ಭದಲ್ಲಿ ಜನಕ್ಕೂ ಸಹ ತೀರಾ ತೊಂದರೆಯಾಗಿದೆ. ಈ ರಸ್ತೆಯನ್ನ ನಿರ್ಮಿಸಿ ರಸ್ತೆ ಜೊತೆಗೆ ರಸ್ತೆ ದುರಸ್ತಿ ಜೊತೆಗೆ ಸೇತುವೆಯನ್ನ ದೊಡ್ಡ ಸೇತುವೆ, ಅದು ಯಾವುದೇ ಋತುವಲ್ಲಿಯೂ ಸಹ ಮಳೆಗಾಲ ಎಷ್ಟೇ ಮಳೆ ಬಂದರೂ ಸಹ ಇಲ್ಲಿ ಸಂಚರಿಸುವಂತ ಸೇತುವೆ ತೀರಾ ಅವಶ್ಯವಾಗಿದೆ ಅನ್ನಂತಿದೆ. ಯಾಕಂತ ಹೇಳಿದ್ರೆ ಇದು ದೊಡ್ಡ ಹಳ್ಳ ಆಗಿದೆ. ಇಂಥ ಹಳ್ಳಕ್ಕೆ ಚಿಕ್ಕ ಹಳ್ಳ ಅಂತ ಹೆಸರಿದ್ರು ಸಹ ಇದು ದೊಡ್ಡ ಹಳ್ಳ ಆಗಿದೆ. ಇಂಥ ಹಳ್ಳಕ್ಕೆ ಸೇತುವೆ ತೀರಾ ಅವಶ್ಯಕತೆ ಅನ್ನುವಂತ ಬೇಡಿಕೆ ಇದೆ. ಅದಕ್ಕೆ ಶಾಸಕರು ಸಹ ಮತ್ತು ಸರ್ಕಾರ ಮನಸ್ಸು ಮಾಡಬೇಕಾಗಿದೆ ಅನ್ನೋದು ಮಾಡಬೇಕಾಗಿದೆ ಶರ್ಮಿತಾ.